ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅರೌಂಡ್ 11 o'clock ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಡ್ರೈ ಫ್ರೂಟ್ ಲಡ್ಡು ನಮ್ಮ ಅದಕ್ಕೆ ಮಾಡಿ ಕಳಿಸಿದ್ರು, ಅದು ಖಾಲಿ ಆಗಿದೆ. ಸೊ ಹಾಗಾಗಿ ಇವಾಗ ನಾನೇ ಮಾಡೋಣ. ಹೇಗೂ ರೀಸೆಂಟಾಗಿ ನಾನು ಈಚೆ ಹೋದಾಗ ಇವಾಗ ಅಂಜೂರ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಲ್ವಾ, ಅಂದರೆ ಅಂಜೂರ ಅಂತೀನಿ ಖರ್ಜೂರ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಲ್ವಾ, ಡೇಟ್ಸು. ಸೊ ಹಾಗಾಗಿ ತಂದಿದ್ದೆ 2 ಬಾಕ್ಸು. ಸೊ ವೈ ನಾಟ್ ನಾನೇ ಡ್ರೈ ಫ್ರೂಟ್ ಲಡ್ಡು ಮಾಡ್ಕೊಳ್ಳೋಣ. ಆದರೆ ಇದಕ್ಕೆ ನಾನು ಯಾವುದೇ ಥರ ಬೇರೆ ಆರ್ಟಿಫಿಷಿಯಲ್ ಶುಗರ್ನ ಆ್ಯಡ್ ಮಾಡೋದಕ್ಕೆ ಹೋಗಲ್ಲ. ಡೇಟ್ಸಲ್ಲಿ ಏನು ಸ್ವೀಟ್ನೆಸ್ ಇರುತ್ತೆ ಅದೇ ಯೂಸ್ ಮಾಡ್ಕೊಂಡು ಮಾಡೋವಂಥದ್ದು. ಡ್ರೈ ಫ್ರೂಟ್ ಲಡ್ಡು ಆದರೂ ಮಾಡ್ಕೊಬೋದು, ಇಲ್ಲಾಂದರೆ ಡ್ರೈ ಫ್ರೂಟ್ ಬರ್ಫಿ ಕೂಡ ಮಾಡ್ಕೊಬೋದು. ಇವತ್ತು ಡ್ರೈ ಫ್ರೂಟ್ ಬರ್ಫಿ ಮಾಡೋಣ ಅಂತ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್. ನೋಡೋಣ ಹೇಗೆ ಬರುತ್ತೆ ಅಂತ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಎವ್ರಿ ಡೇ ಡ್ರೈ ಫ್ರೂಟ್ ಲಡ್ಡುನ ತಿಂತೀನಿ ಅಂದಾಗ ತುಂಬ ಜನ ನನಗೆ ರೆಸಿಪಿ ಶೇರ್ ಮಾಡಿ ಅಂತ ಕೇಳ್ತಾ ಇದ್ವಿ. ಆ್ಯಕ್ಚುಲಿ ಈ ಲಾಸ್ಟ್ 2 ಟೈಮೂ ಕೂಡ ನಮ್ಮ ಅತ್ತಿಗೆನೇ ಮಾಡಿ ಕಳಿಸಿದ್ದು. ನಾನು ಈ ಸರಿ ಈಚೆ ಹೋಗಿದ್ದೆ ಅಂದ್ಬಿಟ್ಟು ಖರ್ಜೂರ ಈಗ ಬೈ 1 get 1 ಆಫರ್ ಇತ್ತು. ಸೊ ಹಾಗಾಗಿ ತಂದಿದ್ದೆ. ನಾನೇ ಇವತ್ತು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇಲ್ಲೋದು ಖರ್ಜೂರ ಅಂದರೆ ಡೇಟ್ಸ್ನ ತೊಗೊಂಡಿದ್ದೀನಿ. ಸೊ ಅದನ್ನು ನಾನು ಸೀಡ್ಸ್ ಎಲ್ಲ ತೆಗೆದು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಪಿಸ್ತಾ ತೊಗೊಂಡಿದ್ದೀನಿ, ಸ್ವಲ್ಪ ಅಂಜೂರ ತೊಗೊಂಡಿದ್ದೀನಿ, ಬಾದಾಮಿ ತೊಗೊಂಡಿದ್ದೀನಿ, ವಾಲ್ನಟ್ಸ್ ತೊಗೊಂಡಿದ್ದೀನಿ. ವಾಲ್ನಟ್ಸ್ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು. ಗೋಡಂಬಿ ಸ್ವಲ್ಪ ತೊಗೊಂಡಿದ್ದೀನಿ, ಇದರಲ್ಲಿ ಇನ್ನೂ ತೆಗ್ಯೋಣ ಅಂತ ಇದ್ದೀನಿ. ನೋಡೋಣ, ಇಫ್ ಇನ್ ಕೇಸ್ ಏನಾದರೂ ಬೇಕಾದರೆ ಇಷ್ಟು ಹಾಕ್ತೀನಿ, ಇಲ್ಲಾಂದರೆ ಇದರಲ್ಲಿ ಒಂದು ಸ್ವಲ್ಪ ತೆಗ್ಯೋಣ ಅಂತ ಇದ್ದೀನಿ. ಬಿಕಾಸ್ ಗೋಡಂಬಿ ಸ್ವಲ್ಪ ಕೊಲೆಸ್ಟ್ರಾಲ್ ಇರೋದ್ರಿಂದ ಅಷ್ಟಾಗಿ ತಿನ್ನೋದು ಒಳ್ಳೆಯದಲ್ಲ ಈ ಟೈಮಲ್ಲಿ. ಫಸ್ಟ್ ನಾನಿಲ್ಲಿ ಅಂಜೂರನ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 2 ಪೀಸಸ್ ಹಂಗೆ ಮಾಡ್ಕೊಂಡಿದ್ದೀನಿ. ಸೊ ದಟ್ ಅದು ಬ್ಲೆಂಡರಿಗೆ ಹಾಕಿದಾಗ ತುಂಬ ಪೌಡರ್ ಥರ ಆಗುತ್ತೆ. ಫುಲ್ಲು ಮೆತ್ತಗಿದ್ರೆ ಖರ್ಜೂರದ ಜೊತೆನೇ ಹಾಕ್ಬಿಡ್ಬೋದು. ನಾನು ತರಿಸಿದ್ದು ಸ್ವಲ್ಪ ಹಾರ್ಡಾಗಿತ್ತು. ಸೊ ಹಾಗಾಗಿ ನೋಡ್ಬೋದು ಈ ರೀತಿ ಆಗುತ್ತೆ. ಇದಕ್ಕೇ ನಾನೀಗ ಖರ್ಜೂರನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಖರ್ಜೂರ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಪಿಲ್ ಓದು ನಾನು ತೊಗೊಂಡಿರೋದು. ಆ್ಯಪಿಲ್ ಓದು ಇವನ್ ಡ್ರೈ ಫ್ರೂಟ್ಸು ಕೂಡ ಚೆನ್ನಾಗಿರುತ್ತೆ. ನಿಮ್ಗೇನಾದ್ರು ಒಂದು ಒಳ್ಳೆ ಕ್ವಾಲಿಟಿದು ಬೇಕು ಅಂದರೆ ಆ್ಯಪಿಲ್ ಓದು ಬೈ ಮಾಡ್ಬೋದು. ಸೊ ಖರ್ಜೂರನ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಅದು ಕೂಡ ಪೇಸ್ಟ್ ಕನ್ಸಿಸ್ಟೆನ್ಸಿಯಾಗಿ ಬರುತ್ತೆ. ಸೊ ದಟ್ ನಮಗೆ ಏನು ಬರ್ಫಿ ಅಥವಾ ಲಾಡು ಚೆನ್ನಾಗಾಗುತ್ತೆ ಅಂತ ಅಷ್ಟೇ. ಇನ್ನು ಡ್ರೈ ಫ್ರೂಟ್ಸ್ನೆಲ್ಲ ನಾನಿಲ್ಲಿ ಸಣ್ಣದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಷ್ಟ ಆದರೆ ಇದೊಂದೇ ಕಷ್ಟ, ಸಣ್ಣದಾಗಿ ಹಚ್ಕೊಬೇಕು. ನಿಮ್ಗೇನಾದರೂ ಬಾಯಿಗೆ ಸಿಗೋದು ಬೇಡ ಅಂದರೆ ಅದನ್ನು ಅಂದರೆ ಬ್ಲೆಂಡರಲ್ಲೇ 1-2 ಸತಿ ಆನ್ ಆ್ಯಂಡ್ ಆಫ್ ರಫಾಗಿ ಬ್ಲೆಂಡ್ ಕೂಡ ಮಾಡ್ಕೊಬೋದು. ಬಟ್ ನನಗೇನಂದರೆ ಈ ಥರ ಬಾಯಿಗೆ ಸಿಕ್ಕಿದಾಗ ಕ್ರಂಚಿ ಆಗಿರುತ್ತೆ, ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ಬರ್ಫಿ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ಕೊತಾ ಇದ್ದೀನಿ. ತೀರಾ ಸಣ್ಣದಾಗೇನು ಕಟ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಇನ್ನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಗ್ಲೂಕೋಸ್ ಟೆಸ್ಟಿಗೆ ಕೊಟ್ಟಿದ್ದೆ ಅಲ್ವಾ, ಶೇರ್ ಮಾಡಿಕೊಡಿ ರಿಪೋರ್ಟು ಅಂತ ಕೇಳ್ತಾ ಇದ್ರಿ. ಆ್ಯಕ್ಚುಲಿ ಏನಂದರೆ ನನಗೆ ನಾನು ChatGPTಯಲ್ಲಿ ಚೆಕ್ ಮಾಡಿದಾಗ ಗ್ಲೂಕೋಸ್ ಲೆವೆಲ್ ಏನೋ ಅಷ್ಟೊಂದಿಲ್ಲ, ಶುಗರು ಏನೂ ಅಂದರೆ ಡಿಟೆಕ್ಟ್ ಆಗಿಲ್ಲ ಅಂತ ಹೇಳಿತ್ತು. ಬಟ್ ಏನಂದರೆ ಡಾಕ್ಟರ್ ಹೇಳಿದ್ರು ರೈಸ್ ಕಟ್ ಡೌನ್ ಮಾಡಿ ಮತ್ತು ಶುಗರ್ ಕಟ್ ಡೌನ್ ಮಾಡಿ ಅಂತ ಹೇಳಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಬಾರ್ಡರಲ್ಲಿ ಇದೆಯೋ ಏನೋ ಗೊತ್ತಿಲ್ಲ. ಅದು 240 ಹಂಗೆ ಏನೋ ಇರಬೇಕೇನೋ. ಬಟ್ ನಂದು 223 ಏನೋ ಇದೆ. ಸೊ ಅದಕ್ಕೇ ಡಾಕ್ಟರ್ ಏನು ಹೇಳಿದ್ದಾರೆ ಅಂದರೆ ರೈಸ್ ಕಟ್ ಡೌನ್ ಮಾಡಿ ಅಂತ ಹೇಳಿದ್ದಾರೆ, ಹಾಗೆ ಶುಗರ್ ಕಟ್ ಡೌನ್ ಮಾಡಿ ಅಂತ ಹೇಳಿದ್ದಾರೆ. ನಾನೇನು ರೈಸ್ ಅಷ್ಟೊಂದು ತಿನ್ನೋದಕ್ಕೆ ಹೋಗಲ್ಲ, ಬಟ್ ಸ್ಟಿಲ್ ಏನಕ್ಕೆ ಬೇಕು ಅಂದ್ಬಿಟ್ಟು ಇವಾಗ ರೈಸ್ನ ಸ್ವಲ್ಪ ಕಟ್ ಡೌನ್ ಮಾಡಿದ್ದೀನಿ. ಇನ್ನು ಶುಗರ್ ಅಂತ ಬಂದರೆ ಈ ನಡುವೆ ಜಾಸ್ತಿ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಅಲ್ವಾ, ಮೋಸ್ಟ್ಲಿ ಅದರಿಂದನೂ ಕೂಡ ನಮ್ಮ ಶುಗರ್ ಲೆವೆಲ್ನ ಇನ್ಕ್ರೀಸ್ ಮಾಡ್ಬೋದು. ಏನೇ ಫ್ರೂಟ್ ಆಗಲಿ ನಾವು ಹಾಗೆ ತಿನ್ನೋದಕ್ಕೂ ಅದನ್ನು ಜ್ಯೂಸ್ ಮಾಡಿ ಕುಡಿಯೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಹಾಗೆ ತಿಂದರೆ ಏನೂ ಕೂಡ ಪ್ರಾಬ್ಲಮ್ ಆಗೋಲ್ಲ. ಬಟ್ ಅದೇನಂದರೆ ಜ್ಯೂಸ್ ಮಾಡಿ ಅದಕ್ಕೇನಾದರೂ ಸ್ವೀಟ್ನೆಸ್ ಇಲ್ಲ ಅಂದರೆ ಒಂಚೂರು ಸಕ್ಕರೆನಾದರೂ ಆ್ಯಡ್ ಮಾಡ್ತೀವಿ. ಸೊ ಅದು ಕೂಡ ನಮ್ಮ ಶುಗರ್ ಲೆವೆಲ್ನ ಇನ್ಕ್ರೀಸ್ ಮಾಡ್ಬೋದು. ಸೊ ಆದಷ್ಟು ಶುಗರ್ನ ಕಮ್ಮಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಪ್ಯಾನಿಗೆ ಒಂದು 3 to 4 ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪದಲ್ಲೇ ನಾನು ಡ್ರೈ ಫ್ರೂಟ್ಸ್ನೂ ಕೂಡ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಜಾಸ್ತಿ ಬ್ರೌನ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಅದೊಂಚೂರು ಬ್ರೌನ್ ಟರ್ನ್ ಆಗ್ತಿದೆ ಅಂತಿದ್ದಂಗೆ ಅದನ್ನು ತೆಗೆದುಬಿಡಬೇಕು. ಸೊ ಸಿಮ್ಮಲ್ಲಿ ನಾವು ಇದನ್ನು ಫ್ರೈ ಮಾಡಬೇಕಾಗುತ್ತೆ. ತೀರಾ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಸೀದೋಗ್ಬಿಡುತ್ತೆ. ಸೊ ಸಿಮ್ಮಲ್ಲೇ ಇಟ್ಕೊಂಡು ನೀಟಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ
ಚೆನ್ನಾಗಿರುತ್ತೆ. ಆ ಫ್ಲೇವರ್ಸು ಕೂಡ ಎನ್ಹಾನ್ಸ್ ಆಗುತ್ತೆ ಮತ್ತು ತಿನ್ನೋವಾಗೂ ಕೂಡ ಕ್ರಂಚಿ ಆಗಿರುತ್ತೆ. ಹಾಗೆ ನೀವೆಲ್ಲ ನಿಮ್ಮ ಪ್ರೆಗ್ನೆನ್ಸಿಗೂ ನನ್ನ ಪ್ರೆಗ್ನೆನ್ಸಿಗೂ ತುಂಬಾ ರಿಲೇಟ್ ಮಾಡ್ಕೊತಾ ಇದ್ದೀರಾ. ತುಂಬ ಜನ ಪ್ರೆಗ್ನೆಂಟ್ ಲೇಡೀಸ್ ನನ್ನ ಫಾಲೋ ಮಾಡ್ತಾ ಇದ್ದೀರಾ. ಸೊ ತುಂಬ ಮೆಸೇಜಸ್ ನೋಡ್ತಾ ಇದ್ದೆ, ನಿಮ್ಮ ರಿಪೋರ್ಟ್ಸ್ನ ಶೇರ್ ಮಾಡಿ ಅಂತಲೂ ಕೂಡ ಹೇಳ್ತಾ ಇದ್ರಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ಆ್ಯಕ್ಚುಲಿ ರಿಪೋರ್ಟ್ಸ್ನ ನಾನು ಮನೇಲಿ ಇಟ್ಕೊಂಡಿರಲ್ಲ, ಊರಲ್ಲಿ ಇಟ್ಬಿಟ್ಟಿರ್ತೀನಿ. ಹೇಗೂ ನಾವು ಅಲ್ಲಿಂದನೇ ಹಾಸ್ಪಿಟಲ್ಗೂ ಹೋಗೋದು, ಸೊ ಈಸಿ ಆಗುತ್ತೆ ಅಲ್ಲೇ ಇದ್ದರೆ ಅಂದ್ಬಿಟ್ಟು ಅಲ್ಲಿ ಇಟ್ಟಿರ್ತೀನಿ. ಹೋಪ್ಫುಲಿ ನಾನು ನನ್ನ ಸೆಕೆಂಡ್ ಟ್ರೈಮಿಸ್ಟರ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡುವಂಥ ವಿಡಿಯೋ ಮಾಡೋಣ ಅಂತ ಇದ್ದೀನಿ. ಅದರಲ್ಲಿ ನನ್ನ ರಿಪೋರ್ಟ್ಸ್ನ ಶೇರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಸನ್ಸ್ಕ್ರೀನ್ನ ಶೇರ್ ಮಾಡೋಣ ಅಂತ ಇದ್ದೀನಿ. ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಸೊ ಹಾಗಾಗಿ ಫಸ್ಟ್ ಒನ್ ಬಂದು ಮಕ್ಕಳಿಗೆ ತೋರಿಸ್ತೀನಿ. ತುಂಬ ಜನ ಕೇಳ್ತಾ ಇರ್ತೀರಾ ಅಲ್ವಾ. ನಾನು ಸಬಾಮೇಡ್ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ಇದನ್ನು ನಾನು ಅವಳು ಸ್ವಿಮ್ಮಿಂಗ್ ಹೋಗ್ತಿದ್ಲಲ್ವ ಆವಾಗ ಯೂಸ್ ಮಾಡ್ತಾ ಇದ್ದೆ. ತುಂಬಾ ಚೆನ್ನಾಗಿದೆ, ಟ್ಯಾನ್ ಕೂಡ ಆಗಲ್ಲ. ಬಟ್ ಏನಂದರೆ ಒಂದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಇದೆ, ಬ್ಲೆಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಡೈಲಿ ಏನಾದರೂ ಇಲ್ಲೇ ಜಾಸ್ತಿ ಈಚೆ ಇರ್ತೀವಿ ಅಂದಾಗ ಮಮಾ ಅರ್ತಿಂದ ಯೂಸ್ ಮಾಡ್ತಿದ್ದೆ. ಈಗ ಜಾಸ್ತಿ ನಾನು ಸಬಾಮೇಡ್ ಯೂಸ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಾನು ಮಮಾ ಅರ್ತಿ ಯೂಸ್ ಮಾಡ್ತಿದ್ದೆ. ಇದು ಕೂಡ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ. ಬ್ಲೆಂಡ್ ಮಾಡೋದು ಕೂಡ ತುಂಬಾ ಈಸಿ. ಇದೇನು ಅಷ್ಟೊಂದು ತಿಕ್ ಕನ್ಸಿಸ್ಟೆನ್ಸಿ ಇಲ್ಲ. ಇನ್ನು ಇದು ಬಂದು ಡಾಟ್ ಆ್ಯಂಡ್ ಕೀ. ಇದು ನಾವೇನಾದರೂ ಬೀಚಿಗೆ ಹೋಗ್ತಾ ಇದ್ದೀವಿ ಅಂದಾಗ ಇದು ಕೂಡ ವಾಟರ್ ರೆಸಿಸ್ಟೆಂಟ್ ಆಗಿರುತ್ತೆ. ಇದು ಚೆನ್ನಾಗಿದೆ. ಇದರಲ್ಲಿ ಇನ್ನೊಂದು ನಾರ್ಮಲ್ ಆಗಿ ಯೆಲ್ಲೋ ಕಲರ್, ಪಿಂಕ್ ಕಲರು ಕೂಡ ಬರುತ್ತೆ ಅಲ್ವಾ, ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇನ್ನಿದ್ರದ್ದು ರ್ಯಾಪರ್ ತೆಗೆದುಬಿಟ್ಟಿದ್ದೀನಿ. ಇದು ಬಂದು ವ್ಯಾಸ್ಲಿನ್ ಲೋಷನ್, ಇದು ಬಾಡಿ ಲೋಷನ್ನು. ಸೊ ಆರಾಮಾಗಿ ನೀವು ಹ್ಯಾಂಡ್ಸಿಗೆ ಎಲ್ಲ ಯೂಸ್ ಮಾಡ್ಕೊಬೋದು, ಟ್ಯಾನ್ ಆಗಲ್ಲ. ತುಂಬ ಚೆನ್ನಾಗಿದೆ. ವ್ಯಾಸ್ಲಿನ್ ಅಂತೂ ಟಾಪ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ನಾವು ಚಿಕ್ಕ ವಯಸ್ಸಿದ್ದಾಗಿಂದನೂ ಇದೆ ಇದು. ಸೊ ಇದ್ರದ್ದು ರ್ಯಾಪರ್ ಹೋಗ್ಬಿಟ್ಟಿದೆ. ನಾನು ಅದರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನು ಒಂದೇನೆಂದರೆ ಒಬ್ರೊಬ್ರಿಗೆ ಮಾಯ್ಶ್ಚರೈಸರು ಹಚ್ಚಿ ಸನ್ಸ್ಕ್ರೀನು ಹಚ್ಚೋಕ್ಕೆ ಇಷ್ಟ ಆಗಲ್ಲ ಅಲ್ವಾ, ನಂತರ ಸೋಂಬೇರಿತನ ಇದ್ದರೆ. ನಾನು ಅಷ್ಟೇ, ಯಾವುದು SPF ಇದೆ ಅದನ್ನೇ ನಾನು ಆಪ್ಟ್ ಮಾಡ್ತೀನಿ. ಸೊ ಈಗ ನಾನು ಪೀಚ್ ಮಿಲ್ಕ್ ಹಾಕ್ತೀನಿ, SPF 30 ಇರೋದು. ಈಗ ಅಷ್ಟೊಂದು ಫೇಸು ಕೂಡ ಡ್ರೈ ಆಗಲ್ಲ ಅಲ್ವಾ, ಈ ಸಮ್ಮರಲ್ಲಿ SPF ಇರಲೇಬೇಕು. ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಈ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಹಾಗೆ ಲಿಶು ಪ್ರೆಗ್ನೆನ್ಸಿಯಲ್ಲಿ ನಿಮ್ಮದು ನಾರ್ಮಲ್ ಡೆಲಿವರಿನ C-ಸೆಕ್ಷನ್ ಅಂತಲೂ ಕೂಡ ಕೇಳ್ತಾ ಇದ್ರಿ. ಆ್ಯಕ್ಚುಲಿ ನನಗದು ಆಗಿದ್ದು C-ಸೆಕ್ಷನ್ನು. ನಂಗೆ ತುಂಬ ಇಷ್ಟ ಆಯಿತು ನಾರ್ಮಲ್ ಡೆಲಿವರಿ ಮಾಡಿಸ್ಕೊಬೇಕು ಅಂತ. ಬಟ್ ನನಗೆ ಗೊತ್ತಿಲ್ಲ ನಾನು ಪೇಯ್ನ ತಡೀತಿದ್ನೋ ಏನೋ ಅಂತ. ಬಟ್ ಲಾಸ್ಟ್ ಮೂಮೆಂಟ್ವರೆಗೂ ಐ ವಾಸ್ ಸ್ಟ್ರಾಂಗ್ ಇಲ್ಲ, ನಾನು ನಾರ್ಮಲಿಗೆ ಟ್ರೈ ಮಾಡೋಣ ಅಂತಲೇ ಇದ್ದೆ. ಬಟ್ ಏನಾಯಿತು ಅಂದರೆ ನನಗೆ ಮನೇಲೇ ವಾಟರ್ ಬ್ರೇಕ್ ಆಗೋಯಿತು. ಇನ್ನು ನಾವು ಹಾಸ್ಪಿಟಲ್ಗೆ ಹೋಗೋ ಅಷ್ಟರಲ್ಲಿ ಮಾನಿಟರ್ ಮಾಡಿ ನೋಡಿದಾಗ ಬೇಬಿ ಪರ್ಲ್ಸ್ ರೈಟ್ ಕಮ್ಮಿ ಆಗ್ತಾ ಬರ್ತಿದೆ ಅಂತಲೂ ಹೇಳಿದ್ರು. ಸೊ ರಿಸ್ಕ್ ತೊಗೊಳೋದು ಬೇಡ ಇವಾಗ. ಆ ಟೈಮಲ್ಲಿ ನಾವು ನಾರ್ಮಲ್ ಡೆಲಿವರಿನೇ ಮಾಡ್ಕೊಬೇಕು ಅಂತ ಕೂತ್ಕೊಳೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಯಾವುದೇ ಥರ ರಿಸ್ಕ್ ತೊಗೊಳ್ಲಿಲ್ಲ. ಇಮಿಡಿಯೇಟಾಗಿ ನನಗೆ C-ಸೆಕ್ಷನ್ ಮಾಡಿದ್ರು. ಸೊ ನನಗೇನು C-ಸೆಕ್ಷನ್ ಮಾಡಿಸ್ಕೊಂಡಿದ್ದೀನಿ ಅಥವಾ ನಾರ್ಮಲ್ ಆಗಲಿಲ್ಲ ಅನ್ನೋ ಯಾವುದೇ ಥರ ರಿಗ್ರೆಟ್ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾರ್ಮಲ್ ಡೆಲಿವರಿಗಿನ್ನ C-ಸೆಕ್ಷನ್ನೇ ನನಗೆ ಬೆಸ್ಟ್ ಅಂತ ಅನ್ನಿಸ್ತು. ಯಾಕೆಂದರೆ ನಾರ್ಮಲಲ್ಲಿ ಏನಿಲ್ಲ ಅಂದರೂ ಒಂದು 12 hours ಆದರೂ ಪೇಯ್ನ್ ಇರುತ್ತಾ, ಯಾರೋ ಒಬ್ಬೊಬ್ರಿಗಷ್ಟೇ ಒಂದು 2 hours ಆಗೋದು. ಬಟ್ ಏನಂದರೆ ಒಂದು ದಿವಸನಾದರೂ ತೊಗೊಳುತ್ತೆ. ಆಮೇಲೆ ಅಷ್ಟು ಕಾಯ್ದ್ರೂ ನಮ್ಗೆ ಯಾವ ಹೋಪು ಕೂಡ ಇರಲ್ಲ ಅದು ನಾರ್ಮಲ್ ಡೆಲಿವರಿನೇ ಆಗುತ್ತೆ ಅಂತ. ಲಾಸ್ಟ್ ಮೂಮೆಂಟಲ್ಲಿ ಡಾಕ್ಟರ್ಸು ಹೇಳ್ಬೋದು, ಇಲ್ಲ ಆಗ್ತಾಯಿಲ್ಲ ನೀವು C-ಸೆಕ್ಷನ್ಗೆ ಹೋಗಿ ಅಂತ. ಸೊ ಅಷ್ಟೊಂದೆಲ್ಲ ಪೇಯ್ನ್ ಬರೆಸ್ಕೊಂಡು ಪೇಯ್ನ್ ತಡ್ಕೊಂಡಿರೋ ಬದಲು ಆರಾಮಾಗಿ ಹೋಗಿ C-ಸೆಕ್ಷನ್ ಮಾಡ್ಬೋದು. ಹಂಗಂತ ನಾನು ಯಾರಿಗೂ ಇನ್ಫ್ಲೂಯೆನ್ಸ್ ಮಾಡ್ತಾಯಿಲ್ಲ C-ಸೆಕ್ಷನ್ಗೆ ಹೋಗಿ ಅಂತ. ಅದು ಅವರವರ ಬಾಡಿ ಮೇಲೂ ಕೂಡ ಹೋಗುತ್ತೆ, ಡಾಕ್ಟರ್ಸ್ ಮೇಲೆ ಹೋಗುತ್ತೆ, ಆಮೇಲೆ ನಮ್ಮ ಕೆಪಾಸಿಟಿ ಮೇಲೂ ಕೂಡ ಹೋಗುತ್ತೆ. ಇನ್ನಿಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ತೆಗೆದ್ಮೇಲೆ ಅಂಜೂರನ ನಾನು ಮುಂಚೆನೇ ಏನು ಪೇಸ್ಟ್ ಮಾಡ್ಕೊಂಡಿರ್ತೀನಿ, ಅಂಜೂರ ಮತ್ತು ಖರ್ಜೂರನ ಅದನ್ನು ಹಾಕಿ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಇದಕ್ಕೆ ನಾವು ಯಾವುದೇ ಥರ ನೀರೇನು ಹಾಕಬಾರ್ದು ಬ್ಲೆಂಡ್ ಮಾಡಬೇಕಾದ್ರೆ, ಯಾಕಂದರೆ ಹಾಳಾಗೋಗ್ಬಿಡುತ್ತೆ ಲಾಡು ಅಥವಾ ಬರ್ಫಿ ಏನಾದ್ರು ನಾವು ಮಾಡಿಟ್ಟಾಗ ಪ್ರಿಸರ್ವ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನೀರು ಹಾಕ್ತಿರಾನೇ ಬ್ಲೆಂಡ್ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿಯಲ್ಲೇ ಇರುತ್ತೆ. ಒಂದು ಸ್ವಲ್ಪ ಸ್ಪೂನಲ್ಲೆಲ್ಲ ಅದನ್ನು ಆಡಿಸ್ಕೊಂಡು ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ಇನ್ನಿದು ಖರ್ಜೂರ ನೋಡ್ಬೋದು, ಒಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ತಿದ್ದಂಗೆ ತುಪ್ಪನೆಲ್ಲ ಹೀರ್ಕೊಳುತ್ತೆ ಖರ್ಜೂರ, ಆವಾಗ ಇದು ರೆಡಿ ಆಗಿದೆ ಅಂತ. ಸೊ ಇವಾಗ ನಾವು ಮುಂಚೆನೇ ಏನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಡ್ರೈ ಫ್ರೂಟ್ಸ್ನ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಇನ್ನು ಡ್ರೈ ಫ್ರೂಟ್ಸಿಗೆ ನಾನಿಲ್ಲಿ ಬರೀ ಬಾದಾಮಿ, ಗೋಡಂಬಿ, ವಾಲ್ನಟ್ ಹಾಗೆ ಇನ್ನೊಂದೇನು
ಪಿಸ್ತಾನ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಬೇರೆ ಸೀಡ್ಸ್ ಎಲ್ಲ ಬರುತ್ತೆ ಅಲ್ವಾ, ಈ ಏನು ಪಂಪ್ಕಿನ್ ಸೀಡ್ಸು ಮತ್ತು ಬೇರೆ ಬೇರೆ ಫ್ಲ್ಯಾಕ್ ಸೀಡ್ಸು, ಅದನ್ನು ಕೂಡ ಹಾಕ್ಕೊಬೋದು. ಬಟ್ ನಾನು ಈ ಸರಿ ಏನೂ ಕೂಡ ಹಾಕ್ಕೊಂಡಿಲ್ಲ. ನಾನು ಮುಂಚೆ ಇಲ್ಲೇ ತೊಗೊತಾ ಇದ್ದೆ ನಮ್ಮ ಅಪಾರ್ಟ್ಮೆಂಟಲ್ಲೇ, ಆವಾಗ ಅದೆಲ್ಲ ಆ್ಯಡ್ ಮಾಡಿರೋರು. ಬಟ್ ಈ ಸರಿ ನನಗೆ ಯಾವುದೆಲ್ಲ ಬೇಕು ಅದನ್ನು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ. ಇನ್ನು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಯಾಕೆಂದರೆ ಡ್ರೈ ಫ್ರೂಟ್ಸು ಮತ್ತು ಅಂಜೂರದ ಪೇಸ್ಟ್ ಏನಿರುತ್ತೆ ಅದು ನೀಟಾಗಿ ಬ್ಲೆಂಡ್ ಆಗಬೇಕು ಎರಡೂ ಕೂಡ. ಸೊ ಹಾಗಾಗಿ ಈ ರೀತಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇನ್ನು ಇದನ್ನು ಬೇಕು ಅಂದರೆ ಲಾಡು ಥರನೂ ಕೂಡ ಕಟ್ಕೊಬೋದು. ನಾನು ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಲಾಡು ಥರನೂ ಕೂಡ ಮಾಡಿಕೊಂಡೆ, ಒಂದು 5 ಏನೋ ಮಾಡಿಕೊಂಡೆ ಅಷ್ಟೇ. ಇನ್ನು ಸ್ವೀಟ್ ಶಾಪಲ್ಲೆಲ್ಲ ಡ್ರೈ ಫ್ರೂಟ್ಸ್ ರೋಲ್ ಅಂತಲೂ ಕೂಡ ಸಿಗುತ್ತೆ ಅಲ್ವಾ, ಆ ರೀತಿ ಒಂದ್ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಬಟರ್ ಪೇಪರ್ ಮೇಲೆ ಅದನ್ನು ಡ್ರೈ ಫ್ರೂಟ್ಸ್ ಮತ್ತು ಅಂಜೂರ ಪೇಸ್ಟ್ನ ಹಾಕಿ ಈ ರೀತಿ ರೋಲ್ ಮಾಡ್ಕೊತಾ ಇದ್ದೀನಿ. ಈ ಥರ ರೋಲ್ ಮಾಡ್ಕೊಂಡ್ಮೇಲೆ ಗಸಗಸೆ ಬೇಕು ಅಂದರೆ ಗಸಗಸೆನ ಸ್ವಲ್ಪ ಫ್ರೈ ಕೂಡ ಮಾಡ್ಕೊಬೋದು, ಯಾರಿಗೆಲ್ಲ ಹಸಿದು ಇಷ್ಟ ಆಗಲ್ಲ ಅಂದರೆ. ಬಟ್ ನಾನಿಲ್ಲಿ ಹಸಿದೆನೇ ಹಾಕ್ಕೊಂಡು ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ಬಟರ್ ಪೇಪರ್ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಂಡು ಆನಂತರ ಈ ಥರ ರೋಲ್ ಮಾಡೋದಷ್ಟೇ. ನಾನು ಶೇರ್ ಮಾಡ್ತೀನಿ ಯಾವ ಥರ ರೋಲ್ ಮಾಡ್ತಾ ಇದ್ದೀನಿ ಅಂತ. ಜಸ್ಟ್ ನೋಡ್ಬೋದು, ಇಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲ ಸ್ಪ್ರಿಂಕಲ್ ಮಾಡ್ಕೊಂಡು ನೀಟಾಗಿ ಗಸಗಸೆನ ಅದನ್ನು ರೋಲ್ ಮಾಡ್ಕೊತೀನಿ. ಅದು ನೀಟಾಗಿ ಬೈಂಡ್ ಆಗುತ್ತೆ. ಇನ್ನು ಇದನ್ನು ರೋಲ್ ಮಾಡಿದ್ಮೇಲೆ ತಕ್ಷಣ ಏನು ಕಟ್ ಮಾಡೋದಕ್ಕಾಗಲ್ಲ, ಯಾಕಂದರೆ ತುಂಬಾ ಸಾಫ್ಟ್ ಆಗಿರುತ್ತೆ. ಕಟ್ ಮಾಡೋದಕ್ಕೆ ಹೋದ್ರೂ ಆಗೋದಿಲ್ಲ. ಕಟ್ ಮಾಡೋದಕ್ಕೆ ಒಂದು 2 hours ಏನಾದರೂ ಈ ಥರ ರೋಲ್ ಮಾಡಿ ಅದೇ ಬಟರ್ ಪೇಪರ್ನ ಸುತ್ತಿ ರೆಫ್ರಿಜರೇಟ್ ಮಾಡಿಬಿಟ್ಟೆ 2-3 hours ರೆಫ್ರಿಜರೇಟ್ ಮಾಡಿದ್ರೆ ಆರಾಮಾಗಿ ಕಟ್ ಮಾಡ್ಕೊಬೋದು. ನೀಟಾಗಿ ಕಟ್ ಆಗುತ್ತೆ. ಯಾಕೆಂದರೆ ನಾವು ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ದಪ್ಪನೇ ಹಾಕಿದ್ದೀವಿ ಅಲ್ವಾ, ಸೊ ಅದು ಕೂಡ ನೀಟಾಗಿ ಕಟ್ ಆಗಲ್ಲ ಇವಾಗೇ ನಾವು ಕಟ್ ಮಾಡೋದಕ್ಕೆ ಹೋದರೆ. ಸೊ ಹಾಗಾಗಿ ನಾನೊಂದು 2 hours ನಾನು ರೆಫ್ರಿಜರೇಟ್ ಮಾಡ್ಕೊತೀನಿ ಈ ರೋಲ್ನ. ಬಟ್ ನಾವೇನಾದರೂ ಹಂಗೆ ಉಂಡೆ ಕಟ್ಕೊತಾ ಇದ್ದೀವಿ, ಲಡ್ಡು ಥರ ಮಾಡ್ಕೊತಾ ಇದ್ದೀವಿ ಅಂದರೆ ಅದನ್ನೇನು ರೆಫ್ರಿಜರೇಟ್ ಮಾಡೋದು ಬೇಕಾಗಲ್ಲ. ಇನ್ನು ಇದನ್ನು ಈಚೆನೇ ಸ್ಟೋರ್ ಮಾಡ್ಬೋದು, ಯಾಕಂದರೆ ಇದಕ್ಕೆ ನಾವು ಯಾವುದೇ ಥರ ನೀರೇನು ಮಿಕ್ಸ್ ಮಾಡಿರಲ್ಲ, ಜಸ್ಟ್ ತುಪ್ಪ ಅಷ್ಟೇ ಅಲ್ವಾ. ಸೊ ಈಚೆನೇ ಆರಾಮಾಗಿ ಸ್ಟೋರ್ ಮಾಡ್ಬೋದು. ಏನಂದರೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದಾಗ ಸಾಫ್ಟಾಗೇ ಇರುತ್ತೆ. ತುಪ್ಪ ಏನಾದರೂ ಕಮ್ಮಿ ಇದ್ದರೆ ಒಂದು ಸ್ವಲ್ಪ ಹಾರ್ಡ್ ಆಗೋಗ್ಬಿಡುತ್ತೆ ಸ್ವಲ್ಪ ದಿನ ಆದಮೇಲೆ. ಸೊ ಹಾಗಾಗಿ ನಾನು ಲಡ್ಡು ಥರ ಮಾಡ್ಕೊಂಡಿದ್ದನ್ನ ಸ್ವಲ್ಪ ತುಪ್ಪ ಹಾಕ್ಕೊಂಡೇ ನಾನು ಉಂಡೆನ ಕಟ್ಕೊಂಡಿದ್ದೀನಿ. ಬಟ್ ಇದಕ್ಕೇನು ನಾನು ಅಷ್ಟೊಂದು ತುಪ್ಪ ಹಾಕೋದಕ್ಕೆ ಹೋಗಿಲ್ಲ, ಜಸ್ಟ್ ಬರ್ಫಿ ಥರ ಮಾಡ್ಕೊಂಡಿದ್ದೀನಿ ಅಲ್ವಾ, ಹಾಗೆಯೇ ಇಡ್ಬೋದು. ಏನಿಲ್ಲ ಅಂದರೂ ಒಂದು 15-20 days ಈಚೆನೇ ಇಡ್ಬೋದು. ಯಾವುದೇ ಥರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು ಅನ್ನೋ ಅಗತ್ಯನೂ ಕೂಡ ಇರಲ್ಲ. ನೋಡ್ಬೋದು ಇಲ್ಲಿ ಎಷ್ಟು ನೀಟಾಗಿ ಕಟ್ ಆಗ್ತಿದೆ ಅಂತ. ಒಂದು ಸ್ವಲ್ಪ ಜಾಸ್ತಿ ರೆಫ್ರಿಜರೇಟ್ ಮಾಡಿದರೆ ಸ್ವಲ್ಪ ಕಷ್ಟ ಆಗ್ಬೋದು ಕಟ್ ಮಾಡೋದು. ಹಂಗಂತ ಫ್ರೀಝರಲ್ಲೆಲ್ಲ ಇಡೋಕ್ಕೆ ಹೋಗಬೇಡಿ, ರೆಫ್ರಿಜರೇಟರಲ್ಲೇ ಇಡಿ, ಸೊ ದಟ್ ಈಸಿಯಾಗಿ ಕಟ್ ಆಗುತ್ತೆ. ಇನ್ನು ಇದಕ್ಕೆ ನಾವು ಯಾವುದೇ ಥರ ಶುಗರೇ ಆಗಲಿ ಜಾಗ್ರಿನೇ ಆಗಲಿ ಯೂಸ್ ಮಾಡಿಲ್ಲ ಅಲ್ವಾ. ಸ್ವೀಟ್ನೆಸ್ ಇರುತ್ತಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ಖರ್ಜೂರದಲ್ಲೇ ಸ್ವೀಟ್ನೆಸ್ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಇದಕ್ಕೆ ಯಾವುದೇ ಥರ ಬೇರೆ ಆರ್ಟಿಫಿಷಿಯಲ್ ಶುಗರ್ ಆ್ಯಡ್ ಮಾಡುವಂಥ ಅಗತ್ಯ ಇರಲ್ಲ. ಆರಾಮಾಗಿ ಸ್ವೀಟ್ ಥರನೂ ಯಾರಾದರೂ ಗೆಸ್ಟ್ ಏನಾದರೂ ಬಂದಾಗೂ ಕೂಡ ಅವ್ರಿಗೂ ಕೂಡ ಕೊಡ್ಬೋದು. ಇನ್ನು ಮನೆಯಲ್ಲಿ ಮಕ್ಕಳಿಗೆ ಮೇಯ್ನಾಗಿ ಸ್ವೀಟ್ಸ್ ಇಷ್ಟಪಡ್ತಿದ್ದಾರೆ ಅಂದರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ನಮ್ಮ ಲಿಶುಗೆ ಇದೆಲ್ಲ ಇಷ್ಟನೂ ಆಗಲ್ಲ, ಅವಳು ಸ್ವೀಟ್ಸು ಕೂಡ ಏನೂ ತಿನ್ನಲ್ಲ. ಸೊ ಹಾಗಾಗಿ ಇದು ನನಗೆ ಮಾತ್ರನೇ. ಹೋಪ್ ನಿಮಗೆ ಈ ವಿಡಿಯೋ ಪುಟಾಣಿ ವ್ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.